Hello, my dear children. Hope you all are doing good. So, you all might have watched the video that I have shared regarding the story of Dharma Vyada. In the sense, today we are going to discuss the next half of the lesson and we are going to complete the particular lesson from your supplementary reading. The lesson name is The Story of Dharma Vyada, which is derived from the great epic Mahabharata. Alva? So here Kaushika and Dharmavyada they are discussing, isn't it? So when they were discussing about Dharma, uh, at that point we left actually, isn't it? The fourth point was not completed. So here in Mithila there was a butcher. Butcher means the person who sell ಮೀಟ್ ಅಲ್ವಾ, ಮಾಂಸವನ್ನು ಮಾರಾಟ ಮಾಡ್ತಾ ಇರ್ತಕ್ಕಂಥವರಿಗೆ ಬುಚರ್ ಅಂತ ಕರೀತಾರೆ. ಆ ಬುಚರ್ ಹೆಸರೇನು? ಹೂ ವಾಸ್ ದ ಬುಚರ್ ಹಿಯರ್? ಧರ್ಮ ವ್ಯಾಧ. ವ್ಯಾಧ ಅಂದರೆ ಕಿಲ್. ಧರ್ಮ ಮೀನ್ಸ್ ದ ಎಟರ್ನಲ್ ಆ್ಯಂಡ್ ದಿ ಇನ್ಹೆರೆಂಟ್ ನೇಚರ್ ಆಫ್ ರಿಯಾಲಿಟಿ. ಯಾವುದು ಸತ್ಯ, ಯಾವುದು ಅಸತ್ಯ, ಯಾವುದು ರೈಟ್, ಯಾವುದು ರಾಂಗ್ ಅನ್ನೋದನ್ನು ಹೇಳ್ತಕ್ಕಂಥದಕ್ಕೆ ನಾವು ಧರ್ಮ ಅಂಥೇಳಿ ಕರಿತೀವಿ. ಆಲ್ ಆಫ್ ಯು ಓಪನ್ ಪೇಜ್ ನಂಬರ್ 157. So, and now this butcher selling meat was telling him that the lady had sent him. So he felt all these were great persons. So that particular lady told, you, I am not a crane. ನಾನು ಆ ಕ್ರೇನ್ ಪಕ್ಷಿ ಅಲ್ಲ. ನಿನ್ನ ಒಂದು ಕೋಪದಿಂದ ಬರ್ನ್ ಆಗೋದಿಕ್ಕೆ ನಾನು ಆ ಕ್ರೇನ್ ಪಕ್ಷಿ ಅಲ್ಲ ಅಂಥೇಳಿ ಅವಳು ಆ ಲೇಡಿ ಹೇಳಿರ್ತಾಳೆ. ಯಾರಿಗೆ? ಕೌಶಿಕನಿಗೆ. ಅವಳಿಗೆ ಹೇಗೆ ಗೊತ್ತಾಯಿತು ಅಂಥೇಳಿ ಅವನು ತುಂಬ ಸರ್ಪ್ರೈಸ್ ಆಗಿರ್ತಾನೆ. ಬಟ್ ಹಿಯರ್ ಆಲ್ಸೋ ಇನ್ ಮಿಥಿಲಾ the butcher is telling, okay, what is he telling? That lady only sent you here to meet me, isn't it? ಅಂತ ಕೇಳಿದಾಗ ಇವನಿಗೆ he got very shocked. Surprisingly he got very shocked. Then this person Kaushika, all these while means hitherto until now, ಇಲ್ಲಿವರೆಗೂ ಅವನು ನಾನೇ ಮಹಾಜ್ಞಾನಿ, ನನ್ನ ಬಿಟ್ಟರೆ ಬೇರೆ ಯಾರು ಇಲ್ಲ ಅಂತ ಅವನು ಅನ್ಕೊಂಡಿರ್ತಾನೆ ಅಲ್ವಾ. ಸೊ ಆದ್ರಿಂದ ಈಗ ಅವನಿಗೆ ಏನಾಯ್ತು, he started realizing that there are n number of people in the world, they are aware of lot of things, not only me ಅಂತ ಅರ್ಥ ಆಗುತ್ತೆ. ಆದ್ರಿಂದ with folded hand he bowed his head, ತಲೆಯನ್ನು ಹೀಗೆ ಬೆಂಡ್ ಮಾಡಿಬಿಟ್ಟು, ಸರ್ ರಿವೀಲ್ ಟು ಮೀ ದ ಮಿಸ್ಟರೀಸ್ ಆಫ್ ಧರ್ಮ, ಧರ್ಮದ ಒಂದು ಸೀಕ್ರೆಟ್ಸ್ಗಳನ್ನು ನನಗೆ ಹೇಳ್ಕೊಡಿ, ನನಗೆ ಕಲಿಸ್ಕೊಡಿ ಅಂತ ಹೇಳಿ ಯಾರು ಹೇಳ್ತಾ ಇದ್ದಾರೆ ಇಲ್ಲಿ? ಧರ್ಮವ್ಯಾಧನಿಗೆ ಹೇಳ್ತಾ ಇದ್ದಾರೆ ಕೌಶಿಕ. ಲುಕ್ ಎಟ್ ಪಾಯಿಂಟ್ ನಂಬರ್ 5. Dharmavyada replied, Sir, you are all well versed in Vedic lore. How can I enlighten you? ನಾನು ಒಬ್ಬ ಸಾಮಾನ್ಯ ಮಾಂಸ ಮಾರಾಟ ಮಾಡ್ತಕ್ಕಂಥವ್ರು, ನೀವು ಸಾಧು ಸಂತರು. ಹೌ ಕ್ಯಾನ್ ಅ ಬುಚರ್ ಎನ್ಲೈಟನ್ ಯು? ನಿಮ್ಮ ಕಣ್ಣ ತೆರೆಸೋದಕ್ಕೆ ನಾನು ಹೇಗೆ ಸಾಧ್ಯ? ನಾನು ಒಬ್ಬ ಸಾಮಾನ್ಯ ಮನುಷ್ಯ. ಧರ್ಮವ್ಯಾದ, ನಾನೊಬ್ಬ ಸಾಮಾನ್ಯ ಮನುಷ್ಯ, ಮಾಂಸವನ್ನು ಮಾರಾಟ ಮಾಡ್ತಿರ್ತಕ್ಕಂಥ ಒಬ್ಬ ಮನುಷ್ಯ. ಹೌ ಕ್ಯಾನ್ ಐ ಎನ್ಲೈಟನ್ ಯು? I can only tell you about the path I follow. ಅಲ್ವಾ? ವಾಟ್ ಎವರ್ ದ ಪಾತ್ ಅಂದ್ರೇನು? ದಾರಿ ಹೇಗೆ ಹೋಗಬೇಕು ಅಂತ ದಾರಿ ತೋರಿಸ್ಬೋದು ನಾನು. ಐ ಕ್ಯಾನ್ ಓನ್ಲಿ ಶೋ ದ ಪಾತ್ ಐ ಫಾಲೋ. ನಾನು ಫಾಲೋ ಮಾಡ್ತಾ ಇರ್ತಕ್ಕಂತಹ ದಾರಿಯನ್ನು ನಿಮಗೆ ನಾನು ತೋರಿಸ್ಬೋದು. ಟು ಎಂಗೇಜ್ ಒನ್ ಸೆಲ್ಫ್ ಈಸ್ ಒನ್ಸ್ ಇನ್ಹೆರೆಂಟ್ ಡ್ಯೂಟಿ, ಟು ಬಿ ಟ್ರುತ್ಫುಲ್, ಟು ಬಿ ಪೇಷಂಟ್ ಆ್ಯಂಡ್ ಮರ್ಸಿಫುಲ್, ನಾಟ್ ಟು ಬಿ elated in happiness or depressed in difficulties, to be engaged in prayer and tapas, to appreciate the good qualities in others, not to boast to have bath in sacred rivers, to visit holy places and to serve our parents and the Guru who has bestowed knowledge on us. This is dharma. These are the mysteries of dharma. ಯಾರು ಹೇಳ್ತಾ ಇದ್ದಾರೆ ಇಲ್ಲಿ? ಸಾರಿ, ಧರ್ಮವ್ಯಾದ ಹೇಳ್ತಾ ಇದ್ದಾರೆ ಏನಂತ, ಐ ಆಮ್ ಜಸ್ಟ್ ಅ ಕಾಮನ್ ಮ್ಯಾನ್, ಐ ಆಮ್ ಜಸ್ಟ್ ಅ ಬುಚರ್. ಧರ್ಮವ್ಯಾದ ಇಸ್ ಟೆಲಿಂಗ್ ಕೌಶಿಕ, ಐ ಆಮ್ ಜಸ್ಟ್ ಅ ಬುಚರ್ ಹಿಯರ್, ಐ ಆಮ್ ಅ ಸಿಂಪಲ್ ಮ್ಯಾನ್, ಐ ಕ್ಯಾನ್ ಜಸ್ಟ್ ಶೋ ಯು ದ ಪಾತ್. ನಾನು ಯಾವ ದಾರಿಯನ್ನು ಫಾಲೋ ಮಾಡ್ತಾ ಇದ್ದೀನಿ ಅದನ್ನು ತೋರಿಸ್ಬೋದು. ಆದರೆ ಟು ಎಂಗೇಜ್ ಒನ್ ಸೆಲ್ಫ್, ತನ್ನನ್ನು ತಾನು ಯಾವಾಗ ಮನುಷ್ಯ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಟು ಎಂಗೇಜ್ ಒನ್ ಸೆಲ್ಫ್ ಇನ್ ಒನ್ಸ್ ಇನ್ಹೆರೆಂಟ್ ಡ್ಯೂಟಿ ಮೀನ್ಸ್ ಪ್ರೈಮರಿ ಡ್ಯೂಟಿ ಅಲ್ವಾ. ಸಮ್ಟೈಮ್ಸ್ ವಾಟ್ ಹ್ಯಾಪನ್ಸ್ ಇನ್ ಲೈಫ್, ವಿ ವಿಲ್ ಫರ್ಗೆಟ್ ಅವರ್ ಪ್ರೈಮರಿ ಡ್ಯೂಟಿ ಆ್ಯಂಡ್ ವಿ ಎಂಡ್ ಅಪ್ ಇನ್ ಡೂಯಿಂಗ್ ಸಮ್ ಅದರ್ ಲಕ್ಸುರಿ ಥಿಂಗ್ಸ್ ಅಲ್ವಾ. ವಾಟ್ ಈಸ್ ಅವರ್ ಪ್ರೈಮರಿ ಡ್ಯೂಟಿ ಆ್ಯಕ್ಚುಲಿ? ಟು ಟೇಕ್ ಕೇರ್ ಆಫ್ ಅವರ್ ಪೇರೆಂಟ್ಸ್,
to take care of our particular family. Alva, we should have cultivate patience in our life. We should never get anger. We should never be greedy. ಅಲ್ವಾ, ತುಂಬ ಜಲಸ್ಸನ್ನು ಜೀವನದಲ್ಲಿ ಹೊಂದಿರಬಾರ್ದು. ತುಂಬ ಕೋಪವನ್ನು ನಾವು ಮನುಷ್ಯ ಇಟ್ಕೋಬಾರ್ದು. ಅದನ್ನೆಲ್ಲ ಇಲ್ಲಿ ಹೇಳ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ. ಟು ಎಂಗೇಜ್ ಇನ್ ಒನ್ ಸೆಲ್ಫ್ ಇನ್ ಒನ್ಸ್ ಇನ್ಹೆರೆಂಟ್ ಅಂದರೆ ಪ್ರೈಮರಿ ಡ್ಯೂಟಿಯಲ್ಲಿ ಎಂಗೇಜ್ ಮಾಡ್ಕೋಬೇಕು. ಒಬ್ಬ ಮನುಷ್ಯ ಅಂದರೆ ಹೇಗಿರಬೇಕು? ಟು ಬಿ ಟ್ರುತ್ಫುಲ್, ಒಳ್ಳೆಯ ಮನುಷ್ಯ ಆಗಿರಬೇಕು. ಅಂದರೆ ಟು ಬಿ ಪೇಷಂಟ್ ಆ್ಯಂಡ್ ಮರ್ಸಿಫುಲ್. ಮರ್ಸಿಫುಲ್ ಮೀನ್ಸ್ ದಯೆ, ಕರುಣೆ ಇಟ್ಕೋಬೇಕು, ಸಮಾಧಾನದಿಂದ ಜೀವನದಲ್ಲಿ ಇರಬೇಕು. ಅಂದರೆ ಏನು ಮಾಡಬೇಕು? ನಾಟ್ ಟು ಬಿ ಎಲೈಟೆಡ್. ಎಲೈಟೆಡ್ ಅಂದರೆ ಓವರ್ ಜಾಯ್ಡ್. ವೆನ್ ಓವರ್ ಜಾಯ್ಡ್ ಯಾವಾಗ? ಇನ್ ಹ್ಯಾಪಿನೆಸ್. ಏನಾಗುತ್ತೆ ಯೂಶ್ವಲಿ we all does the same thing actually. When we are very happy, what we will do? We will be like, bird which is having wings and fly in the sky, isn't it? ಅಲ್ವಾ, ರೆಕ್ಕೆ ಬಂದಿರತಕ್ಕಂಥ ಹಕ್ಕಿಯ ರೀತಿಯಲ್ಲಿ ನಾವು ಹಾರಾಡ್ತೀವಿ. ನಾವು ಹ್ಯಾಪಿನೆಸ್ ಇದ್ದಾಗ, ಖುಷಿ ಇದ್ದಾಗ, ತುಂಬ ಜಾಸ್ತಿ ದುಡ್ಡಿದ್ದಾಗ ಹಾರಾಟ ಎಲ್ಲ ಮಾಡ್ತೀವಿ, ಓಡಾಟ ಮಾಡ್ತೀವಿ. ಯಾರು ನಮಗೆ ಕಣ್ಣಿಗೆ ಕಾಣಿಸಲ್ಲ ಅವಾಗ, ಅಲ್ವಾ? ಸೊ ನಾಟ್ ಟು ಬಿ ಎಲೈಟೆಡ್ ಅಂದರೆ ಓವರ್ ಜಾಯ್ಡ್ ಇನ್ ಹ್ಯಾಪಿನೆಸ್. ಖುಷಿ ಇದ್ದಾಗ ತುಂಬ ಕೂಗೋದು, ಹಾರಾಟ ಮಾಡೋದು ಅಲ್ಲ. ಡಿಪ್ರೆಸ್ಡ್ ಇನ್ ಡಿಫಿಕಲ್ಟೀಸ್. ಡಿಫಿಕಲ್ಟೀಸ್ ಅಂದರೆ ಕಷ್ಟ ಕಾರ್ಪಣ್ಯಗಳು ಬಂದಾಗ ತುಂಬ ಡಿಪ್ರೆಸ್ ಆಗಿ ಹೋಗಿ ಸೂಸೈಡ್ ಮಾಡ್ಕೊಳ್ಳೋದು, ಮತ್ತೊಂದು ಮಾಡೋದು, ತುಂಬ ಡಿಪ್ರೆಸ್ ಆಗೋದು. ಆ ಥರ ಮಾಡಬಾರ್ದು. ನಾವು ಹೇಗಿರಬೇಕು? ನಾವು ಟು ಬಿ ಎಂಗೇಜ್ಡ್ ಇನ್ ಪ್ರೇಯರ್ ಆ್ಯಂಡ್ ತಪಸ್. ಜೀವನದಲ್ಲಿ ನಾವು ಯಾವಾಗಲೂ ಕೂಡ ವಿ ಶುಡ್ ಬಿ ಎಂಗೇಜ್ಡ್ ಇನ್ ಅವರ್ ಸೆಲ್ಫ್. ದೇವರನ್ನ ಪ್ರಾರ್ಥಿಸ್ತಕ್ಕಂತಹದ್ದು, ಆಮೇಲೆ ದೊಡ್ಡವರಿಗೆ ಗೌರವವನ್ನು ಕೊಡ್ತಕ್ಕಂತಹದ್ದು. ಟು ಅಪ್ರಿಷಿಯೇಟ್ ದ ಗುಡ್ ಕ್ವಾಲಿಟೀಸ್ ಇನ್ ಅದರ್ಸ್. ನೌಡೇಸ್ ವಿ ಫರ್ಗಾಟ್ ರೆಸ್ಪೆಕ್ಟಿಂಗ್ ಅದರ್ಸ್, ವಿ ಫರ್ಗಾಟ್ ಅಪ್ರಿಷಿಯೇಟಿಂಗ್ ಅದರ್ಸ್ ಗುಡ್ ಕ್ವಾಲಿಟೀಸ್. ಯಾರೋ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಅಂದರೆ ನಮಗೇನೋ ಒಂಥರ ಹೊಟ್ಟೆ ಕಿಚ್ಚು, ಒಂಥರ ಜಲಸ್, ಇಸಂಟ್ ಇಟ್? ಆ ಥರ ಗುಣವನ್ನು ನಾವು ಬೆಳೆಸ್ಕೋಬಾರ್ದು. ನಾವು ಹೇಗಿರಬೇಕು? ಯಾರಾದರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದಾಗ ವಿ ಶುಡ್ ಆಲ್ವೇಸ್ ಅಪ್ರಿಷಿಯೇಟ್ ದೇರ್ ವರ್ಕ್, ದೇರ್ ಗುಡ್ ಕ್ವಾಲಿಟೀಸ್. ಅವರ ಒಳ್ಳೆಯ ಗುಣವನ್ನು ನಾವು ಅಪ್ರಿಷಿಯೇಟ್ ಮಾಡಿದಾಗ ನಾಳೆ ದಿನ ಇನ್ನೊಂದು ಒಳ್ಳೆಯ ಕೆಲಸವನ್ನು ಅವರು ಮಾಡ್ತಾರೆ, ಅಲ್ವಾ? ಆ ಕೆಲಸ ನಿಮಗೆ ಆಗಿಲ್ಲದೆ ಇರ್ಬೋದು, ಇನ್ನೊಂದಿನ ಇನ್ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಅದು ಒಳ್ಳೆಯತನವನ್ನು, ಒಳ್ಳೆಯ ಒಂದು ಮಾರ್ಗವನ್ನು ತೋರಿಸುತ್ತೆ. ಆದ್ದರಿಂದ ವಿ ಹ್ಯಾವ್ ಟು ಕಲ್ಟಿವೇಟ್ ಅ ಹ್ಯಾಬಿಟ್ ಆಫ್ ಅಪ್ರಿಷಿಯೇಟಿಂಗ್ ಪರ್ಸನ್ ಹೂ ಈಸ್ ಡೂಯಿಂಗ್ ಆರ್ ಹೂ ಈಸ್ ಹ್ಯಾವಿಂಗ್ ಗುಡ್ ಕ್ವಾಲಿಟೀಸ್ ಅಂತ ಹೇಳಿ ಇಲ್ಲಿ ಯಾರು ಹೇಳ್ತಾ ಇದ್ದಾರೆ? ಧರ್ಮವ್ಯಾದ is telling to Kaushika. And also not to boost, to have bath in sacred rivers. ಈ ಸೇಕ್ರೆಡ್ ರಿವರ್ಸ್ಗಳಲ್ಲಿ, ಹೋಲಿ ಪ್ಲೇಸಸ್ಗಳಲ್ಲಿ, ಗಂಗೆಯಲ್ಲಿ, ತುಂಗೆಯಲ್ಲಿ ಸ್ನಾನ ಮಾಡೋದು ಅಂತಾರಲ್ಲ, ಅದರಿಂದ ಮಾತ್ರ ನಮಗೆ ಜ್ಞಾನ ಬರುವಂಥದ್ದಲ್ಲ. ಟು ವಿಸಿಟ್ ಹೋಲಿ ಪ್ಲೇಸಸ್ ಆ್ಯಂಡ್ ಟು ಸರ್ವ್ ಅವರ್ ಪೇರೆಂಟ್ಸ್. ವಿಸಿಟ್ ಹೋಲಿ ಪ್ಲೇಸಸ್, ಒಳ್ಳೆಯ ರೀತಿಯಲ್ಲಿ ಪವಿತ್ರ ಸ್ಥಳಗಳಿಗೆ. ಈಗ ಹಿಂದೂಗಳಿಗೆ ಬೇರೆ, ಮುಸ್ಲಿಮ್ಗಳಿಗೆ ಬೇರೆ, ಕ್ರಿಶ್ಚಿಯನ್ಸ್ಗೆ ಬೇರೆ, ದೇ ವಿಲ್ ಹ್ಯಾವ್ ದರ್ ಸಪ್ರೇಟ್ ಹೋಲಿ ಪ್ಲೇಸಸ್, ಅಲ್ವಾ? ಸೊ ಅವರವರ ಒಂದು ಧರ್ಮಕ್ಕೆ ತಕ್ಕ ಹಾಗೆ ಹೋಲಿ ಪ್ಲೇಸಸ್ಗಳಿಗೆ ಹೋಗಿ ಬರುವಂತಹದ್ದು ಅಭ್ಯಾಸ ಮಾಡ್ಕೋಬೇಕು. ಟು ಸರ್ವ್ ಅವರ್ ಪೇರೆಂಟ್ಸ್, ವೆರಿ ವೆರಿ ಇಂಪಾರ್ಟೆಂಟ್ ಟಾಸ್ಕ್ ಹಿಯರ್, ಅಲ್ವಾ? ಪ್ರಪಂಚಕ್ಕೆಲ್ಲ ಒಳ್ಳೆಯವರಾಗಿ ನೀವು ನಿಮ್ಮ ತಂದೆ ತಾಯಿಯ ದೃಷ್ಟಿಯಲ್ಲಿ ನೀವು ಕೆಟ್ಟ ಮಕ್ಕಳಾದರೆ ಯಾರಿಂದಲೂ ನಿಮಗೆ ಒಳ್ಳೆಯ ಒಂದು ಮಾತು ಬರೋದಕ್ಕೆ ಸಾಧ್ಯ ಇಲ್ಲ. ಮನೆಯಲ್ಲಿ ನೀವು ಅಪ್ಪ ಅಮ್ಮನ ದೃಷ್ಟಿಯಲ್ಲಿ ಒಳ್ಳೆಯ ಮಗ ಅಂತ ಯಾವಾಗ ಅನ್ಸ್ಕೊತೀರೋ ಆವಾಗ ನಿಮ್ಮನ್ನು ಪ್ರಪಂಚ ಒಪ್ಕೊಳ್ಳುತ್ತೆ. ಇಲ್ಲಿ ಸಲ್ಲದವರು ಎಲ್ಲೂ ಸಲ್ಲಲ್ಲ ಅಂತ ಹೇಳ್ತಾರೆ, ಅಲ್ವಾ? ಸೊ ದಟ್ ಈಸ್ ವೆರಿ ವೆರಿ ನೈಸ್ ಲೈನ್ಸ್ ಆ್ಯಕ್ಚುಲಿ. ಸೊ ದಟ್ ಈಸ್ ದ ರೀಸನ್ ಯು ಹ್ಯಾವ್ ಟು ಸರ್ವ್ ಯುವರ್ ಪೇರೆಂಟ್ಸ್ ಆ್ಯಂಡ್ ದಿ ಗುರು ಹೂ ವಾಸ್ ಬೆಸ್ಟೌಡ್ ಅಂಡರ್ಲೈನ್ ಮಾಡ್ಕೊಳ್ಳಿ. ದೇ ಹ್ಯಾಡ್ ಗಿವನ್ ಅಂತ ಬೆಸ್ಟೌಡ್ ಮೀನ್ಸ್ ಗಿವನ್, ಕೊಟ್ಟಿರ್ತಕ್ಕಂಥ ಗುರು, ಟೀಚರ್. what will they give? They will give whatever they have learned in their life. ಜೀವನದಲ್ಲಿ ಅವ್ರೇನು ಕಲ್ತಿದ್ದಾರೆ ಅದನ್ನು ನಿಮಗೆ ಕಲಿಸ್ತಾರೆ, ಅಲ್ವಾ? ಸೊ ಆದ್ದರಿಂದ ಗುರುವಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕು, ತಂದೆ ತಾಯಿಗಳಿಗೆ ರೆಸ್ಪೆಕ್ಟನ್ನು ಕೊಡಬೇಕು, ಒಳ್ಳೆಯ ಬುದ್ಧಿಯನ್ನು ಹೊಂದಿರತಕ್ಕಂಥವರಿಗೆ ಅಪ್ರಿಷಿಯೇಟ್ ಮಾಡೋದನ್ನು ನಾವು ಕಲಿಬೇಕು. ಆ್ಯಂಡ್ ದಿಸ್ ಈಸ್ ಧರ್ಮ. ಅಂಡರ್ಸ್ಟುಡ್ ಆಲ್ ಆಫ್ ಯು? ವಾಟ್ ಈಸ್ ಧರ್ಮ? ದಿಸ್ ಈಸ್ ಆಲ್ ಧರ್ಮ. ದೀಸ್ ಆರ್ ಆಲ್ ಅವರ್ ಪ್ರೈಮರಿ ಕರ್ಮಾಸ್. ಕರ್ಮಗಳು ಅಂತ ನಾವೇನು ಕರಿತೀವಿ, ನಾವು ಮಾಡ್ತಕ್ಕಂತಹ ಕೆಲಸ, ನಾವು ಮಾಡ್ತಕ್ಕಂತಹ ವರ್ಕ್ ಅನ್ನೋದೇನಿದೆ, ಕಾಯಕ ಅನ್ನೋದೇನಿದೆ, ಅದು ಹೇಗಿರಬೇಕು? ಈಗ ನಾನು ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ಆ ರೀತಿ ಇರಬೇಕು ಅಂತ ಧರ್ಮವ್ಯಾದ ಇಸ್ ಟೆಲ್ಲಿಂಗ್ ಟು ಕೌಶಿಕ. ದೀಸ್ ಆರ್ ದಿ ಮಿಸ್ಟರೀಸ್ ಆಫ್ ಧರ್ಮ, ಅಲ್ವಾ?
Mysteries of Dharma is nothing but, it is not a kind of a, what do you say, it is not a kind of a white elephant ಅಂತ ನಾವೇನಂತೀವಿ, ಬಿಳಿ ಆನೆ ರೀತಿಯಲ್ಲಿ ಅಲ್ಲ. ಇದು ಎಲ್ಲೋ ಇನ್ನೆಲ್ಲೋ ಇಲ್ಲ, ಇಲ್ಲೇ ಇದೆ ನಾವು ಕಲಿತಕ್ಕಂತಹ ಸೀಕ್ರೆಟ್ಸ್, ಜೀವನದ ರಹಸ್ಯಗಳು, ಧರ್ಮದ ಮಿಸ್ಟರೀಸ್ ಆರ್, ಇಟ್ ಇಸ್ ದೇರ್ ಇನ್ ಅವರ್ ಪ್ರೈಮರಿ ಡ್ಯೂಟಿ ಇಟ್ ಸೆಲ್ಫ್. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಲುಕ್ ಎಟ್ ಪಾಯಿಂಟ್ ನಂಬರ್ 6. ಪಾಯಿಂಟ್ ನಂಬರ್ 6 ನೋಡ್ಕೊಳ್ಳಿ. Now Kaushika is telling, he realized actually by listening to Dharmaveda, oh, it is so simple to follow. Whatever Dharmaveda is telling, I can follow. The hereditary profession of selling meat, I follow the what now Dharmaveda is telling, I follow the hereditary ಅಂದರೆ ಜನರೇಷನ್ ಟು ಜನರೇಷನ್ ಅಂತ ಅರ್ಥ ಅಲ್ವಾ. ಅಪ್ಪ ಮಾಂಸ ಮಾರಾಟ ಮಾಡ್ತಾ ಇದ್ರು, ಈಗ ನಾನು ಮಾಂಸ ಮಾರಾಟ ಮಾಡ್ತೀನಿ, ನಾಳೆ ದಿನ ನನ್ನ ಮಗ ಮಾಡ್ಬೋದು. ಇದು ಹೆರಿಡೇಟರಿ ವೃತ್ತಿ, ಪಾರಂಪರಿಕವಾಗಿ ಬಂದಿರತಕ್ಕಂಥ ವೃತ್ತಿಯನ್ನು ನಾನು ಮಾಡ್ತಾ ಇದ್ದೀನಿ, ಸೆಲ್ಲಿಂಗ್. ಬಟ್ ಐ ಕಿಲ್ ನೋ ಅನಿಮಲ್ಸ್, ಐ ಆಮ್ ನಾಟ್ ಗೋಯಿಂಗ್ ಟು ಕಿಲ್ ಎನಿ ಅನಿಮಲ್. ಐ ಡು ನಾಟ್ ಚೀಟ್ ಎನಿ ಇನ್ ಬಿಸ್ನೆಸ್. ವಾಟ್ ಎವರ್ ದ ಬಿಸ್ನೆಸ್ ಐ ಆಮ್ ಡೂಯಿಂಗ್ ಇಟ್ ವೆರಿ ಹಾನೆಸ್ಟ್ಲಿ, ಐ ಆಮ್ ಡೂಯಿಂಗ್ ಇಟ್. ಐ ಆಮ್ ನಾಟ್ ಚೀಟಿಂಗ್ ಎನಿಬಡಿ, ಯಾರನ್ನು ನಾನು ಮೋಸ ಮಾಡಲ್ಲ. ಸೋ ಫಾರ್ ಆಸ್ ಐ ನೋ, ಇಲ್ಲಿವರೆಗೆ ನನಗೆ ಗೊತ್ತಿರೋ ಪ್ರಕಾರ, ಐ ಹ್ಯಾವ್ ನೆವರ್ ಅಟರ್ಡ್ ಅ ಲೈ. ಅಟರ್ಡ್ ಮೀನ್ಸ್ ವಾಟ್? ಅಂಡರ್ಲೈನ್ ದಟ್. ಟೋಲ್ಡ್, TOLD, ಟೆಲ್, ಟೋಲ್ಡ್. ನಾನು ಯಾವತ್ತೂ ಯಾರಿಗೂ ಸುಳ್ಳನ್ನು ಹೇಳಿಲ್ಲ, ಬಿಸ್ನೆಸ್ಲಿ ನಾನು ಯಾರಿಗೂ ಮೋಸವನ್ನು ಮಾಡಿಲ್ಲ. ಐ ಹ್ಯಾವ್ ನೋ ಎನಿಮೀಸ್ ಇನ್ ಮೈ ಲೈಫ್. ಎನಿಮೀಸ್ ಅಂದರೆ ಯಾರು? ಶತ್ರುಗಳು ಇಲ್ಲ, ನನಗೆ ಯಾರು ಶತ್ರುಗಳಿಲ್ಲ. ಮೋರ್ ದೆನ್ ಆಲ್ ದೀಸ್, ಎಲ್ಲಕ್ಕಿಂತ ಮಿಗಿಲಾಗಿ, ಐ ಸರ್ವ್ ಮೈ ಏಜ್ಡ್ ಪೇರೆಂಟ್ಸ್ ವಿತ್ ಡಿವೋಷನ್. ತಂದೆ ತಾಯಿಯನ್ನು ನಾನು ದೇವರ ರೀತಿಯಲ್ಲಿ ನಾನು ಅವರ ಭಕ್ತಿಪೂರ್ವಕವಾಗಿ ಅವ್ರು ನೋಡ್ಕೊತಾ ಇದ್ದೀನಿ ನಾನು. ದೇರ್ ಬ್ಲೆಸ್ಸಿಂಗ್ಸ್ ಆರ್ ಮೈ ಶೀಲ್ಡ್. ಅವರ ಒಂದು ಆಶೀರ್ವಾದ ನನ್ನ ತಲೆಯ ಮೇಲೆ ಯಾವಾಗಲೂ ಇರುತ್ತೆ ಅಂತ ಹೇಳಿ ಯಾರು ಹೇಳ್ತಾ ಇದ್ದಾರೆ? ಧರ್ಮವೇದ ಹೇಳ್ತಾ ಇದ್ದಾರೆ. ಲುಕ್ ಎಟ್ ಪಾಯಿಂಟ್ ನಂಬರ್ 5. He then took Kaushika home. So Dharmaveda took Kaushika home. ಕೌಶಿಕನನ್ನ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ. Showed him his parents and prostrated before them. ಅಲ್ವಾ? ಅವ್ರ ಹಿಂದೆ ಹೋಗಿ ತುಂಬ ಭಕ್ತಿ ಪೂರ್ವಕವಾಗಿ ಅವರಿಬ್ಬರು ನಿಂತ್ಕೊಂಡಿದ್ದಾರೆ. ಯಾರು? ಕೌಶಿಕ ಮತ್ತು ಧರ್ಮವೇದ. ಧರ್ಮವೇದನ ಮನೆಗೆ ಹೋಗಿದ್ದಾರೆ. ಇಲ್ಲಿ ಧರ್ಮವೇದನ ಮನೆಯಲ್ಲಿ ನಡೀತಾ ಇದೆ ಈ ಒಂದು ಸಿಚುವೇಶನ್, ಅರ್ಥ ಮಾಡ್ಕೋಬೇಕು ನೀವು. ಕೌಶಿಕ ವಾಸ್ ಆಲ್ಸೋ ಬೌಡ್ ಟು ದಿ ಏಜ್ಡ್ ಕಪಲ್. ಬೌಡ್ ಮೀನ್ಸ್ ಟು ಬೆಂಡ್ ಹಿಸ್ ಹೆಡ್. ತಲೆಯನ್ನ ಬಾಗ್ಬಿಟ್ಟು ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ. ಟು ಹೂಮ್? ಟು ಧರ್ಮವ್ಯಾದಸ್ ಪೇರೆಂಟ್ಸ್. He then bowed to Dharmaveda and said, Sir, my arrogance evaporated today. Underline that word evaporated ಅಂದರೆ what do you say? ಇವಾಗ ನೀರಲ್ಲಿ ಹಾಕಿರ್ತಕ್ಕಂತಹ ನೀರು ಭೂಮಿ ನೆಲದ ಮೇಲೆ ನೀರನ್ನು ಹಾಗೆ ಚೆಲ್ಲಿದ್ರೆ ಏನಾಗುತ್ತೆ? ಗೋಡೆಗೆ ನೀರನ್ನು ಹಾಕ್ತಾರೆ, ಏನಾಗುತ್ತೆ? ಎವಾಪರೇಟ್ ಆಗಿ ಹೋಗುತ್ತೆ ಅಲ್ವಾ? ಏನಂತಾರೆ? ಆವಿಯಾಗಿ ಹೋಗುವುದಲ್ವಾ? ಎವಾಪರೇಟ್ ಮೀನ್ಸ್ ಆವಿ ಆಗ್ತಕ್ಕಂಥದ್ದು ಅಥವಾ ಮಾಯವಾಗ್ತಕ್ಕಂಥದ್ದು. ನನ್ನ ಆಂಗರ್, ನನ್ನಲ್ಲಿರ್ತಕ್ಕಂತಹ ಕೋಪ ಎವಾಪರೇಟ್ ಆಗಿ ಆವಿಯಾಗಿ ಹೋಯಿತು. ನಿಮ್ಮ ಮಾತುಗಳನ್ನು ಕೇಳಿಬಿಟ್ಟು ನನ್ನಲ್ಲಿರ್ತಕ್ಕಂತಹ ಕೋಪ ಮಾಯವಾಯಿತು ಇವತ್ತು ಅಂತ ಹೇಳಿ ಅವನು ಸೆಲ್ಫ್ ರಿಯಲೈಸೇಷನ್ ಮಾಡ್ಕೋತಾನೆ. ಯಾರು? ಕೌಶಿಕ. ಸೊ ಐ ವಾಸ್ ಕನ್ಸೈಟೆಡ್ ಅಂದರೆ ಫಾಲ್ಸ್ ಪ್ರೈಡ್, ಒಂದು ಅಪನಂಬಿಕೆಯಲ್ಲಿ ನಾನಿದ್ದೆ, ಫಾಲ್ಸ್ ಪ್ರೈಡಲ್ಲಿ ಇದ್ದೆ. ಏನು? ಇಮ್ಯಾಜಿನಿಂಗ್ ದಟ್ ಐ ಆಮ್ ದ ಓನ್ಲಿ ಲರ್ನ್ಡ್ ಪರ್ಸನ್. ನಾನೇ ಕಲ್ತಿರೋನು, ನಾನೇ ತುಂಬ ತಿಳಿದಿರೋನು ಅನ್ನೋ ಒಂದು ಜ್ಞಾನದಲ್ಲಿ, ಒಂದು ನಂಬಿಕೆಯಲ್ಲಿ ನಾನಿದ್ದೆ, ಅಪನಂಬಿಕೆಯಲ್ಲಿ ನಾನು ಇದ್ದೆ. ಐ ಹ್ಯಾವ್ ಫಾರ್ಸೇಕನ್ ಮೈ ಏಜ್ಡ್ ಪೇರೆಂಟ್ಸ್ ಆ್ಯಂಡ್ ಕಾಸ್ ದೆಮ್ ಗ್ರೀಫ್. ಫಾರ್ಸೇಕನ್ ಅಂದ್ರೆ ಲೀವಿಂಗ್. ಅಪ್ಪ ಅಮ್ಮನನ್ನು ಬಿಟ್ಟು ನಾನು ಜ್ಞಾನವನ್ನು ಹುಡುಕ್ತೀನಿ, ನಾನೇ ತುಂಬ ಜ್ಞಾನಿ ಅಂತೇಳಿ ಕಾಡಿಗೆ ಬಂದಿದ್ದೆ. ಐ ಕೇಮ್ ಟು ಫಾರೆಸ್ಟ್ ಟು ಲರ್ನ್ ವೇದಾಸ್. ವೇದಗಳನ್ನ ಕಲಿಯೋದಕ್ಕೆ ಅಪ್ಪ ಅಮ್ಮನನ್ನು ಬಿಟ್ಟು ಬಂದಿದ್ದೀನಿ. ಗ್ರೀಫ್ ಅಂದರೆ ಏನು? ಗ್ರೀಫ್ ಮೀನ್ಸ್ ಸಾರೋ ಅಂದರೆ ದುಃಖ. ಅಪ್ಪ ಅಮ್ಮನಿಗೆ ಯಾರೂ ಇಲ್ಲ ನೋಡ್ಕೊಳ್ಳೋದಕ್ಕೆ, ಅವರು ದುಃಖದಲ್ಲಿ ಇದ್ದಾರೆ, ದುಃಖದ ಮಡುವಿನಲ್ಲಿ ಇದ್ದಾರೆ ಅಪ್ಪ ಅಮ್ಮ. ಸಾರೋ. ಐ ಲೆಫ್ಟ್ ದೆಮ್ ಇನ್ ಗ್ರೀಫ್. ಗ್ರೀಫ್ ಅಂದರೆ ಸಾರೋ, ದುಃಖ ಅಲ್ವಾ? ಐ ಲೆಫ್ಟ್ ದೆಮ್ ಆ್ಯಂಡ್ ಕೇಮ್. ಐ ಶಾಲ್ ಜಾಯಿನ್ ದೆಮ್ ಆ್ಯಂಡ್ ಮೇಕ್ ದೆಮ್ ಹ್ಯಾಪಿ. ಐ ನೌ ರಿಯಲೈಸ್ ದಟ್ ಮೈ ಧರ್ಮ ಇಸ್ ಟು ಸರ್ವ್ ಮೈ ಪೇರೆಂಟ್ಸ್ ಅಲ್ವಾ? ನನ್ನ ಧರ್ಮ ಯಾವುದು? ಮಗನ ಧರ್ಮ ಯಾವುದು? ಆ್ಯಕ್ಚುಲಿ ಅಪ್ಪ ಅಮ್ಮ ಮಕ್ಕಳನ್ನು ದೊಡ್ಡ ಮಾಡೋದಕ್ಕೆ ತುಂಬ ಕಷ್ಟಪಟ್ಟಿರ್ತಾರೆ. ದೇ ಫೇಸ್ ಲಾಟ್ ಆಫ್ ಡಿಫಿಕಲ್ಟೀಸ್ ಇನ್ ದೇರ್ ಲೈಫ್ ಅಲ್ವಾ? ಫೈನಲಿ ವಾಟ್ ಈಸ್ ಅವರ್ ಧರ್ಮ? What we have to return back to our parents, we have to take care of our parents, we have to serve our parents. That is the primary duty of all of us. I realized today, my anger evaporated. Who told this? Kaushika told. To whom was it said? It was said to Dharmaveda.
ನೋಡ್ಕೊಳ್ಳಿ ನೆಕ್ಸ್ಟು. ಐ ವಿಲ್ ಟ್ರೈ ಟು ಕಲ್ಟಿವೇಟ್ ದಿ ವರ್ಚ್ಯೂಸ್ ಅಂದರೆ ಗುಡ್ ಕ್ವಾಲಿಟೀಸ್. ವರ್ಚ್ಯೂಸ್ ಅಂಡರ್ಲೈನ್ ಮಾಡ್ಕೊಳ್ಳಿ. ವರ್ಚ್ಯೂಸ್ ಮೀನ್ಸ್ ಗುಡ್ ಕ್ವಾಲಿಟೀಸ್. ಯು ಟೋಲ್ಡ್ ಮೀ ಅಬೌಟ್ ಧರ್ಮವೇದ. ನೀನು ಯಾವ್ಯಾವ ಒಳ್ಳೆಯ ಸೀಕ್ರೆಟ್ಸ್ಗಳನ್ನು ನನಗೆ ಹೇಳ್ಕೊಟ್ಟಿದ್ಯಲ್ಲ, ಪ್ರೈಮರಿ ಡ್ಯೂಟೀಸ್ ಹೇಳ್ಕೊಟ್ಟಿದ್ಯಲ್ಲ, ಅದನ್ನು ನಾನು ನನ್ನಲ್ಲಿ ಅಳವಡಿಸ್ಕೊಳ್ತೇನೆ. ಕಲ್ಟಿವೇಟ್ ಅಂದರೆ ಅಳವಡಿಸ್ಕೊಳ್ಳೋದು. ಹಿ ರಿಟರ್ನ್ ಹೋಮ್. ವಾಪಸ್ ಬರ್ತಾನೆ ಮನೆಗೆ. ಕೌಶಿಕ ಧರ್ಮವ್ಯಾದನ ಮನೆಯಿಂದ ವಾಪಸ್ ಬರ್ತಾನೆ. ಅವನಿಗೆ ರಿಯಲೈಸ್ ಆಗುತ್ತೆ ಲೈಫಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಧರ್ಮದ ಬಗ್ಗೆ ಅವನು ತಿಳ್ಕೊಂಡು ಮನೆಗೆ ವಾಪಸ್ ಬರ್ತಾನೆ. ಮನೆಗೆ ವಾಪಸ್ ಬಂದು ಏನು ಮಾಡ್ತಾನೆ ನೋಡ್ಕೊಳ್ಳಿ ಮುಂದೆ. ದೇರ್ ಆಫ್ಟರ್ ಅಂದರೆ ಅಲ್ಲಿಂದ ನೆಕ್ಸ್ಟ್ ಅವನು ಹೇಗೆ ಬದುಕ್ತಾನೆ ನೋಡೋಣ. ತುಂಬ ಚೆನ್ನಾಗಿದೆ ಅಲ್ವಾ ಸ್ಟೋರಿ ಇದು. ದೇರ್ ಆಫ್ಟರ್ ಏನಾಗುತ್ತೆ ನೋಡೋಣ. ಹಿ ಸ್ಪೆಂಟ್ ಹಿಸ್ ಡೇಸ್ in the service of his parents and in teaching others the Vedic lore he had mastered. ತಂದೆ ತಾಯಿಗಳನ್ನು ನೋಡಿಕೊಂಡು ಅವರ ಒಂದು ಆಶೀರ್ವಾದದೊಂದಿಗೆ ಅವನು ಕಲ್ತಿರ್ತಕ್ಕಂತಹ ವೇದಗಳ ಜ್ಞಾನವನ್ನು ಬೇರೆಯವರಿಗೆ ಅವನು ಕಲಿಸೋದಿಕ್ಕೆ ಶುರು ಮಾಡ್ತಾನೆ. ಲುಕ್ ಎಟ್ ಪಾಯಿಂಟ್ ನಂಬರ್ 8, ಲಾಸ್ಟ್ ಪಾಯಿಂಟ್ ನೋಡ್ಕೊಳ್ಳಿ. ಆಫ್ಟರ್ ನರೇಟಿಂಗ್ ದಿ ಸ್ಟೋರಿ. ಯಾರು ನರೇಟ್ ಮಾಡಿದ್ದು ಸ್ಟೋರಿ ಇನ್ ಮಹಾಭಾರತ? ಹೂ ನರೇಟೆಡ್ ದಿ ಸ್ಟೋರಿ? Can you all remember? In the first class I told no. ಮಾರ್ಕಂಡೇಯ, ಸೇಜ್ ಮಾರ್ಕಂಡೇಯ ಹೇಳಿರೋದಲ್ವಾ ಈ ಕಥೆಯನ್ನು. ಯಾರಿಗೆ ಹೇಳಿದ್ದು? ಯುಧಿಷ್ಠಿರನಿಗೆ ಹೇಳಿದ್ದು. ಹೂ ಇಸ್ ಯುಧಿಷ್ಠಿರ? ಯುಧಿಷ್ಠಿರ ಇಸ್ ದಿ ಎಲ್ಡೆಸ್ಟ್ ಸನ್ ಆಫ್ ಪಾಂಡು ಅಂಡ್ ಕುಂತಿ. ಪಾಂಡವರಲ್ಲಿ ಮೊದಲನೆಯ ಮಗ ಯಾರು? ಯುಧಿಷ್ಠಿರ ವನವಾಸದಲ್ಲಿ ಇದ್ದಾಗ ಮಾರ್ಕಂಡೇಯ, ಸನ್ಯಾಸಿ ಮಾರ್ಕಂಡೇಯ ಅವರು ಹೇಳಿರ್ತಕ್ಕಂತಹ ಕತೆ ದ ಸ್ಟೋರಿ ಆಫ್ ಧರ್ಮವೇದ. ಲಾಸ್ಟ್ಗೆ ಸ್ಟೋರಿಯನ್ನು ಹೇಳುವಾಗ ಯುಧಿಷ್ಠಿರನಿಗೆ ಮಾರ್ಕಂಡೇಯ ಹೇಳ್ತಾ ಇದ್ದಾರೆ ಏನಂತ ನೋಡ್ಕೊಳ್ಳಿ. ಆ್ಯಕ್ಚುಲಿ ಅದು ಕ್ವೆಶ್ಚನ್ ಆ್ಯಂಡ್ ಆನ್ಸರಲ್ಲಿ ನಿಮಗೆ ಇದೆ. ಲಾಸ್ಟ್ ಕ್ವೆಶ್ಚನ್ ಇದೆ. ವಾಟ್ ಡಿಡ್ ಸೇಜ್ ಮಾರ್ಕಂಡೇಯ ಟೆಲ್ ಯುಧಿಷ್ಠಿರ ಇನ್ ದ ಎಂಡ್? ವಾಟ್ ಈಸ್ ದ ಆನ್ಸರ್? ಯುಧಿಷ್ಠಿರ, ಇನ್ ಎವ್ರಿ division of people there are enlightened souls who can guide even scholars and masters of Vedic teachings. In the sense, ಇನ್ ಎವ್ರಿ ಡಿವಿಷನ್ ಆಫ್ ಪೀಪಲ್ ಅಂದರೆ ಆಗ ತ್ರೇತಾಯುಗ ಆಯಿತು, ರಾಮಾಯಣ ಬಂತು, ನೆಕ್ಸ್ಟು ದ್ವಾಪರಾಯುಗ, ಕೃಷ್ಣನ ಕಾಲ ಅಲ್ವಾ, ಮಹಾಭಾರತದ ಕಾಲ ಬಂತು, ಈಗ ಕಲಿಯುಗ ಬಂದಿದೆ. ಯಾವಾಗಲೂ ಕೂಡ ಇನ್ ಎವ್ರಿ ಡಿವಿಷನ್ ಆಫ್ ಅವರ್ ಲೈಫ್ ಎಲ್ಲಿ ಹೋಗಲಿ, ಇವಾಗ ಮನೆಯಲ್ಲಿ ಹೋಗಲಿ, ಎಲ್ಲಿ ಹೋದ್ರೂ ಒಂದು ಡಿವಿಷನ್ ಅಂದಮೇಲೆ ಅಲ್ಲಿ ಒಬ್ಬರಾದರೂ ಕಲ್ತಿರ್ತಕ್ಕಂತಹ ಜ್ಞಾನಿಗಳು ಇದ್ದೇ ಇರ್ತಾರೆ. ದೇರ್ ಆರ್ ಎನ್ಲೈಟನ್ಡ್ ಸೋಲ್ಸ್, ಲರ್ನ್ಡ್ ಅಲ್ವಾ, ತುಂಬ ಕಲ್ತಿರ್ತಕ್ಕಂಥವ್ರು ಇದ್ದೇ ಇರ್ತಾರೆ. ಹೂ ಕ್ಯಾನ್ ಗೈಡ್ ಇವನ್ ಸ್ಕಾಲರ್ಸ್ ಅಲ್ವಾ. ಈ ರೀತಿಯ ಧರ್ಮವ್ಯಾದ ಒಬ್ಬ ಸಾಮಾನ್ಯ ಮನುಷ್ಯ ಆದ್ರೂ ಕೂಡ ಅವನು ಇಂತಹ ಒಬ್ಬ ಸನ್ಯಾಸಿಗೆ ಗೈಡ್ ಮಾಡಿದ್ದಾನೆ. ಯಾವುದು ಧರ್ಮ ಅನ್ನೋದನ್ನು ಹೇಳ್ಕೊಟ್ಟಿದ್ದಾನೆ ಅಂದರೆ ಈ ರೀತಿ ಪ್ರಪಂಚದಲ್ಲಿ ಇರೋದಕ್ಕೆ ಸಾಧ್ಯ ಇದೆ. ಈ ರೀತಿಯ ಜನಗಳು ಕೂಡ ಪ್ರಪಂಚದಲ್ಲಿ ಇರ್ತಾರೆ. ಹೂ ಕ್ಯಾನ್ ಗೈಡ್ ಇವನ್ ಸ್ಕಾಲರ್ಸ್ ಅಂದರೆ ಯಾರು? ವಿದ್ವಾಂಸರುಗಳನ್ನು ಕೂಡ ಗೈಡ್ ಮಾಡುವಂತಹ ಒಂದು ಏನಿರುತ್ತೆ ಅವರಿಗೆ ಶಕ್ತಿ ಇರುತ್ತೆ. ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಅವರಿಗೆ ಲೈಫಿಂದ ಬಂದಿರುತ್ತೆ. ಎಲ್ಲರೂ ಕೂಡ ನೋಡಿ ಮಕ್ಕಳೇ, ಇವಾಗ ಓದಿನಿಂದ ಬುಕ್ಸನ್ನು ಓದಿ ಈ ರೀತಿಯ ವೇದಗಳನ್ನು ಕಲಿತು ಜ್ಞಾನಿಗಳಾದರು ಅಂತ ಅಲ್ವಾ. ತುಂಬ ಕಷ್ಟಗಳನ್ನು ಜೀವನದಲ್ಲಿ ಅನುಭವಿಸಿ ಮೇಲೆ ಬಂದವರು ಕೂಡ ಈ ರೀತಿಯ ಜ್ಞಾನಿಗಳಾಗಿರ್ತಾರೆ. ಲೈಫಲ್ಲಿ ಹೇಗೆ ಜೀವನ ಮಾಡಬೇಕನ್ನೋದನ್ನು ನಾವು ತುಂಬ ಸಾಮಾನ್ಯ ಮನುಷ್ಯರಿಂದ ಎಷ್ಟು ಸಲ ಕಲಿಬೇಕಾಗುವಂಥ ಪರಿಸ್ಥಿತಿ ಬರುತ್ತೆ. ಆದ್ದರಿಂದನೇ ಕೂಡ ಇವನು ಧರ್ಮವ್ಯಾದನ ಕಥೆಯನ್ನು ಮಾರ್ಕಂಡೇಯ ಯುಧಿಷ್ಠಿರನಿಗೆ ಹೇಳಿರ್ತಕ್ಕಂಥದ್ದು. ಆಯ್ತಾ? ಅರ್ಥ ಆಯ್ತಾ? ಸೋ ಫಾರ್ ವಾಟ್ ಎವರ್ ವಿ ಹ್ಯಾವ್ ಡಿಸ್ಕಸ್ಡ್, ಹ್ಯಾವ್ ಯು ಆಲ್ ಅಂಡರ್ಸ್ಟುಡ್? ಫೈನ್. ಈ ಮಹಾಭಾರತ ತಗೊಂಡಿರ್ತಕ್ಕಂತಹ ಬ್ಯೂಟಿಫುಲ್ ಸ್ಟೋರಿ of Dharmavyada. I hope you all understood this beautiful story. Okay, by this I am going to close this video. Fine. I will be sending the notes in your next class. Fine. Thank you all.